ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಭಾರತೀಯ ಸೇನೆಯ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಹೆಸರೇ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ಶಿಸ್ತು, ದೇಶಪ್ರೇಮ ಮತ್ತು ಅಪ್ರತಿಮ ಸಾಹಸಕ್ಕೆ ಸಾಕ್ಷಿಯಾದ ಇವರ ಜೀವನ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿ. ಇಂದು ನಾವು ಈ ಮಹಾನ್ ಚೇತನದ ಜೀವನ ಪಯಣವನ್ನು ತಿಳಿಯೋಣ. ಹುಟ್ಟು ಮತ್ತು ಬಾಲ್ಯ. ಕೆ.ಎಂ. ಕಾರ್ಯಪ್ಪನವರು 1899ನೇ ಇಸವಿಯ ಜನವರಿ 28ರಂದು ಕೊಡಗಿನ ಸುಂದರ ತಾಣವಾದ ಶನಿವಾರ ಸಂತೆಯಲ್ಲಿ ಜನಿಸಿದರು. ಕೊಡಗಿನ ವೀರ ಪರಂಪರೆಯಲ್ಲಿ ಬೆಳೆದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣದ ನಂತರ ದೇಶಸೇವೆಯ ಕನಸು ಕಂಡರು. ಸೇನಾ ಜೀವನದ ಆರಂಭ. ಇವರು 1919ನೇ ಇಸವಿಯಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಅಂದು ಬ್ರಿಟಿಷ್ ಅಧಿಕಾರಿಗಳ ಪಾರುಪತ್ಯವಿದ್ದ ಕಾಲದಲ್ಲಿಯೂ ತಮ್ಮ ಚಾಕಚಕ್ಯತೆಯಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರು. ಎರಡನೇ ಮಹಾಯುದ್ಧದಂತಹ ಕಠಿಣ ಸನ್ನಿವೇಶಗಳಲ್ಲಿ ಪಾಲ್ಗೊಂಡು ಜಗತ್ತಿಗೆ ತಮ್ಮ ಶೌರ್ಯವನ್ನು ಪರಿಚಯಿಸಿದರು. ಐತಿಹಾಸಿಕ ಜವಾಬ್ದಾರಿ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ದೇಶದ ಸೇನೆಯನ್ನು ಮುನ್ನಡೆಸುವ ಗುರುತರ ಜವಾಬ್ದಾರಿ ಇವರ ಹೆಗಲಿಗೇರಿತು. 1949ನೇ ಇಸವಿಯ ಜನವರಿ 15ರಂದು ಬ್ರಿಟಿಷ್ ಅಧಿಕಾರಿ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಕಾರ್ಯಪ್ಪನವರು ಸ್ವತಂತ್ರ ಭಾರತದ ಮೊದಲ ಭೂಸೇನಾ ಮುಖ್ಯಸ್ಥರಾಗಿ ಇತಿಹಾಸ ಸೃಷ್ಟಿಸಿದರು. ಈ ಐತಿಹಾಸಿಕ ದಿನದ ನೆನಪಿಗಾಗಿಯೇ ನಾವು ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಸೇನಾ ದಿನ-ವನ್ನು ಹೆಮ್ಮೆಯಿಂದ ಆಚರಿಸುತ್ತೇವೆ. ನಿವೃತ್ತಿ ಮತ್ತು ರಾಯಭಾರ ಸೇವೆ. ಸೇನೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದ ಇವರು 1950ನೇ ಇಸವಿಯ ಜನವರಿ 14ರಂದು ಸೇವೆಯಿಂದ ನಿವೃತ್ತರಾದರು. ನಿವೃತ್ತಿಯ ನಂತರವೂ ಸುಮ್ಮನೆ ಕುಳಿತುಕೊಳ್ಳದ ಇವರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಿಗೆ ಭಾರತದ ರಾಯಭಾರಿಯಾಗಿಯೂ ಅತ್ಯುತ್ತಮ ಸೇವೆ ಸಲ್ಲಿಸಿದರು. ಅತ್ಯುನ್ನತ ಗೌರವ ಮತ್ತು ಅಂತ್ಯ. ಇವರ ಜೀವಮಾನದ ಸಾಧನೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು 1986ನೇ ಇಸವಿಯಲ್ಲಿ ಫೀಲ್ಡ್ ಮಾರ್ಷಲ್ ಎಂಬ ಅತ್ಯುನ್ನತ ಪಂಚತಾರ ಗೌರವದ ಪದವಿಯನ್ನು ನೀಡಿ ಪುರಸ್ಕರಿಸಿತು. ಶಿಸ್ತಿನ ಸಿಪಾಯಿಯಾಗಿ 100 ವರ್ಷಗಳ ಹತ್ತಿರದ ಬದುಕು ನಡೆಸಿದ ಇವರು 1990ನೇ ಇಸವಿಯ ಮೇ 15ರಂದು ಇಹಲೋಕ ತ್ಯಜಿಸಿದರು. ಕಾರ್ಯಪ್ಪನವರು ಕೇವಲ ಒಬ್ಬ ಸೈನಿಕರಲ್ಲ, ಅವರು ಭಾರತದ ಹೆಮ್ಮೆ. ಅವರ ತತ್ವಗಳು ಮತ್ತು